ಹಾಯ್ ಎಲ್ಲರೂ ನಮಸ್ತೆ. ಶೇಖರ್ ಸಿಂಗ್ ಚಾನೆಲ್ಗೆ ಸ್ವಾಗತ. ನಾನು ಇವತ್ತು ಚಿಕನ್ ಗೀ ರೋಸ್ಟ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಚಿಕನ್ ಗೀ ರೋಸ್ಟ್ ಮಾಡಲಿಕ್ಕೆ ಈಗ ಮೊದಲು ನಾವು ಮಸಾಲ ಫ್ರೈ ಮಾಡಬೇಕು. ಮಸಾಲೆ ಫ್ರೈಗೆ ಒಂದು ಫ್ರೈ ಪ್ಯಾನ್ ತಗೊಳ್ತೇನೆ. ಈಗ 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ತಿದ್ದೇನೆ. ಹಾಗೆ ಬ್ಲ್ಯಾಕ್ ಪೆಪ್ಪರ್ 1 ಟೇಬಲ್ ಸ್ಪೂನು, 1 ಟೇಬಲ್ ಸ್ಪೂನ್ ಜೀರಾ, 1 ಚಿಮಟದಷ್ಟು ಮೆತ್ತೆ, 1 ಟೇಬಲ್ ಸ್ಪೂನು ಬಡಿ ಸೊಪ್ಪು ತಗೊಂಡಿದ್ದೇನೆ, ಟೇಬಲ್ ಸೀಡ್. ಈಗ ಮೀಡಿಯಂ ಉರಿಯಲ್ಲಿ ಇದನ್ನು ಉರಿಬೇಕು ನಾವು. ಈಗ 6 ಗುಂಡ್ರು ಮೆಣಸು ಅಂತ ತಗೊಂಡಿದ್ದೇನೆ, ಗುಂಡ್ರು ಮೆಣಸು. ಹಾಗೆ ಕಾಶ್ಮೀರಿ ಚಿಲ್ಲಿ 6. ಇದನ್ನು ಮೀಡಿಯಂ ಉರಿಯಲ್ಲಿ ನಾವು ರೋಸ್ಟ್ ಮಾಡಬೇಕು. ಮೆಣಸು ಕಪ್ಪಾಗಬಾರ್ದು. ಇಷ್ಟು ಬಂದರೆ ಸಾಕು. ಇದರ ಪರಿಮಳ ಬರ್ತದೆ, ಪರಿಮಳ ಬಂದಾಗ ಸಾಕಷ್ಟು. ಇದನ್ನೀಗ ನೈಸಾಗಿ ನಾವು ಹುಡಿ ಮಾಡಿ ತಗೊಳ್ಬೇಕು. ಮೊದಲು ಮಸಾಲೆ ಹುಡಿ ಮಾಡಿ ತಗೊಂಡಿದ್ದೇನೆ. ಅದಕ್ಕೆ ಈಗ 1 ತುಂಡು ನಾನು ಬೆಲ್ಲ ಹಾಕ್ತಿದ್ದೇನೆ. ಹಾಗೆ ಹುಣಸೆ ಹುಳಿ ನೀರು 2 ಟೇಬಲ್ ಸ್ಪೂನ್ ಅಷ್ಟು. ಹಾಗೆ ಅರ್ಧ ಲಿಂಬೆ ರಸ. ಇದನ್ನು ಸ್ವಲ್ಪ ಈಗ ರುಬ್ಕೊಳ್ಬೇಕು, ಪುನಃ ರುಬ್ಕೊಳ್ಬೇಕು. ಹಾಗೆ ಇದಕ್ಕೆ 8 ಬೆಳ್ಳುಳ್ಳಿ ಹಾಕ್ತಿದ್ದೇನೆ, 8 ಪೀಸು, 8 ಎಸಳುಂಟು. ಹಾಗೆ 1 ಇಂಚಿನಷ್ಟು ಶುಂಠಿ ಹಾಕ್ತಿದ್ದೇನೆ. ಈಗ ಬೇಕು. ಈಗ ಅರ್ಧ ಕಪ್ ನೀರು ಹಾಕ್ತಾಯಿದ್ದೇನೆ ಇದಕ್ಕೆ. ಈಗ 1 ಕಿಲೋ ಚಿಕನ್ ನಾನು ಕ್ಲೀನ್ ಮಾಡಿ ತಗೊಂಡಿದ್ದೇನೆ. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾಯಿದ್ದೇನೆ. ಉಪ್ಪು ಟೇಸ್ಟ್ ತಕ್ಕಷ್ಟು. ಹಾಗೆ 1 ಕಪ್ ಮೊಸರು ಹಾಕ್ತಿದ್ದೇನೆ. ಅರ್ಧ ಲೀಟರ್ ಮಸಾಲೆ ಕೂಡ ಮಿಕ್ಸ್ ಮಾಡ್ತಾಯಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ನಾವು ರೆಸ್ಟ್ ಮಾಡಿ ಇಡಬೇಕು. ಈಗ ಚಿಕನ್ ಗೀ ರೋಸ್ಟ್ ಮಾಡಲಿಕ್ಕೆ ನಾನು ಫ್ರೈ ಪ್ಯಾನ್ ತಗೊಂಡಿದ್ದೇನೆ. ಇದಕ್ಕೆ 4 ಟೇಬಲ್ ಸ್ಪೂನಷ್ಟು ಗೀ ಹಾಕ್ತಿದ್ದೇನೆ. ಈಗ 2 ಮೀಡಿಯಂ ಗಾತ್ರ ನೀರುಳ್ಳಿ ತಗೊಂಡಿದ್ದೇನೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಸೊಪ್ಪು ತಗೊಂಡಿದ್ದೇನೆ. ಈಗ ಗೀ ಬಿಸಿ ಆಯಿತು, ಆ ನೀರುಳ್ಳಿ ಹಾಕ್ತಿದ್ದೇನೆ. ನೀರುಳ್ಳಿ ಕೆಂಪಾಗಬೇಕಂತಿಲ್ಲ, ಸಾಫ್ಟ್ ಆದರೆ ಸಾಕು. ಈಗ ಒನಿಯನ್ ಫ್ರೈ ಆಗ್ತಾ ಬಂತು. ಈಗ ನಾನು ಕೋಳಿ ಮಸಾಲ ಹಾಕ್ತಿದ್ದೇನೆ, ಮಿಕ್ಸ್ ಮಾಡಿದ್ದು. ಈಗ ಒಂದು 15-20 ನಿಮಿಷ ನಾವು ಬೇಯಿಸಬೇಕು. ಬಾಯಿ ಮುಚ್ಚಿ ಇಡ್ತಿದ್ದೇನೆ. ಈಗ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೇನೆ. ಕರಿಬೇವು ಸೊಪ್ಪು ಹಾಕಿದ್ದೇನೆ. ಸ್ವಲ್ಪ 1-2 ನಿಮಿಷ ತೆಗೆದು ಸಾಕು. ಮಸಾಲ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಸಾಕು. ನೀರು ಅಷ್ಟಿಗೆ ರೆಡಿ ಆಯಿತು. ಒಳ್ಳೆ ಟೇಸ್ಟಾಗಿ ಬಂದಿದೆ. ರೆಡಿ ಆಯ್ತು. ಈಗ ಇರೋಷ್ಟು ಕೊತ್ತಂಬರಿ ಸೊಪ್ಪು ಮೇಲೆ ಹಾಕ್ತಿದ್ದೇನೆ. ಚಿಕನ್ ಗೀ ರೋಸ್ಟ್ ರೆಡಿ ಆಗಿದೆ. ಇಷ್ಟಾದರೂ ಒಂದ್ಸಲ ಟ್ರೈ ಮಾಡಿ ನೋಡಿ. ಇದನ್ನು ಕೂಡ ಒಳ್ಳೆ ಟೇಸ್ಟಾಗಿ ಬಂದಿದೆ. ಹಾಗೆ ಇಷ್ಟಾದರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಕೂಡ ಮಾಡಿ.